ಶಿವು ಲೈನೆಕ್ಸ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಅಣ್ಣ ನನ್ ಕಣ್ಣು ಕಾಣಂಗಿಲ್ಲ ಅಣ್ಣ. 10 ರೂಪಾಯಿ ಇದ್ರೆ ಕೊಡ ಅಣ್ಣ. ಏನದು? ದೇವ್ರು ಒಳ್ಳೇದ್ ಮಾಡ್ತಾನಣ್ಣ. ಒಂದು ಕಣ್ಣು ಕಾಣತ್ತಲ್ಲೋ. ಸರಿ ಅಣ್ಣ, 5 ರೂಪಾಯಿನ ಕೊಡ ಅಣ್ಣ. ಯಾವ ಇವೆಲ್ಲ ಬಿಡೋದಿಲ್ಲ. ಸ್ನೇಹಿತರೆ, ಒಂದ್ ಕಣ್ ಕಂಡ್ರೆ ಕಾಣ್ತದಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ 5 ರೂಪಾಯಿದು ಕೊಡೋಣ ಸಾಕು ಅಂತ ಕೇಳ್ತಾನೆ ನೋಡಿ. ಈ ತರನೇ ಏನ ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಎಲ್ಲ ಲೆಕ್ಕಾಚಾರ ಮಾಡಿದ್ನ. ಏನಿಲ್ಲ, ಬಜೆಟ್ ಇನ್ ಸ್ವಲ್ಪ ಹೋಗಿದ್ದು, ಒಬ್ಬೊಬ್ರಿಗೆ 580 ರೂಪಾಯಿ ಬರ್ತಿದೆ ಅಷ್ಟೇ ಅಲ್ವಾ? ಅಷ್ಟಲ್ಲಿ ಮುಗಿತ ಅಂತ ಹೇಳಿದ್ಯಲ್ಲ, ಮತ್ತೆ ಎಂತಕ್ಕೆ ಎಕ್ಸ್ಟ್ರಾ ಪೇ ಮಾಡ್ಬೇಕೀಗ ನಾವು? ಎಣ್ಣೆದಕ್ಕೆ ನಂಗೆ ಎಂತ ಹಾಕಿದ್ಯಾ? ನಾ ಎಣ್ಣೆ ಕುಡಿದಿದೆ. ಎಣ್ಣೆ ಬಜೆಟ್ ಇಲ್ಲಾಗಿತ್ತ, ಇವ ಎಣ್ಣೆ ಕುಡ್ದವಲ್ಲ. ಹಾ, ಯಾರ್ಯಾರು ಎಣ್ಣೆ ಕುಡಿಲಿಲ್ಲ ಅವ್ರದೆಲ್ಲ ಮೈನಸ್ ಮಾಡಿ ಕುಡ್ದವ್ರಿಗೆ ಅಷ್ಟೇ ಹಾಕ್ಬಿಡು. ಹೌದು, ಎಣ್ಣೆ ಕುಡ್ದದ್ ನಾನು. ಹೌದು, ಇದೆಲ್ಲ ತಿಂದದ್ ಯಾರು? ಇದೆಲ್ಲ ನಂಗೆ ಎಂತ ಹಾಕಿರಿ? ನಂಗೆ ಮೈನಸ್ ಮಾಡು. ನಂಗೆಂತ ನೋಡ್ತೀನಿ ನೀನು? ನಾ ಪ್ಯೂರ್ ವೆಜ್, ನಾನ್ ವೆಜ್ ತಿಂದವ ಇವ. ಹಂಗಾರ ಒಂದು ಕೆಲಸ ಮಾಡುವ, ನಾನ್ ವೆಜ್ ಎಲ್ಲೆಲ್ಲಿ ತಿಂದಾರಲ್ಲ ಅಲ್ಲೆಲ್ಲ ನಂಗೆ ಎಕ್ಸ್ಕ್ಲೂಡ್ ಮಾಡಿ ಡಿವೈಡ್ ಮಾಡುವ. ಹೌದು, ಸ್ವಿಮ್ಮಿಂಗ್ ಪೂಲಲ್ಲಿ ನೀವು ಹುಚ್ಚಿದ್ರೆ ನಾವಿಬ್ರು ಇಳಿಲೇ ಇಲ್ಲ. ಒಂದು ಕೆಲಸ ಮಾಡ್ಕೊಳ್ವ, ಸ್ವಿಮ್ಮಿಂಗ್ ಪೂಲ್ ಪ್ಯಾಕೇಜಲ್ಲಿ ನಾವು ಇವ್ರದ್ದು ಮೈನಸ್ ಮಾಡ್ಕೊಳ್ವ, ನೀನು ಒಬ್ಬನೇ ಹಾಕ್ಲಾಕ ಮಾಡುವ. ಹಂಗೆ ಮಾಡುವ. ಹೌದು, ಗಾಡಿ ನಂದು ಗಾಡಿ ಇಲ್ಲಾಗಿರ್ ನೀವು ಮೋರಿ ಕ್ಯಾಪ್ ರೆಸಾರ್ಟ್ ನೋಡೋಕಾಗ್ತಿತ್ತು. ಆಯ್ತಾ, ಗಾಡಿ ನಿಂದು, ಪೆಟ್ರೋಲ್ ನಾವ್ ಹಾಕ್ಲಿಲ್ಲ. ಆಯ್ತಪ್ಪ, ನಂದು ಗಾಡಿನೇ ಇಲ್ಲಾಗಿತ್ತಪ್ಪ, ನೀವು ಬರೇ ಪೆಟ್ರೋಲ್ ಹಿಡ್ಕೊ ಬರೋಕಾಗ್ತಿತ್ತು. ಆಯ್ತಪ್ಪ, ನಾವು ಪೆಟ್ರೋಲ್ ಹಾಕ್ಲಿಲ್ಲ ಆಗಿರಪ್ಪ, ನೀ ಬರೀ ಗಾಡಿ ತಗ ಬರೋಕಾಗ್ತಿತ್ತು. ಹೌದೌದು, ಕರೆ ಮಾತು. ಏ, ಇವ ಇನ್ನು ದುಡ್ಡು ಕೊಡ್ಲಿಲ್ವಾ? ಇವ ಕೊಟ್ರೆ ಕರೆಕ್ಟ್ ಆಗ್ತದೆ, ಮತ್ತೇನು ನಾವು ಎಕ್ಸ್ಟ್ರಾ ಕೊಡ್ಬೇಕಂದಿಲ್ಲ ಆಮೇಲೆ. ದೋಸ್ತ, ನಾ ಮೊದ್ಲೇ ಹೇಳಿದ್ದೆ ನಾ ಬರ್ದಿಲ್ಲ ಅನ್ಕೊಂಡು, ನೀನೇ ಕರ್ಕೊಂಬಂದದ್ ನಂಗೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇಂಥ ವಿಡಿಯೋಗಳನ್ನ ಜನಗಳನ್ನ ಅಟ್ರಾಕ್ಟ್ ಮಾಡಕ್ಕೋಸ್ಕರ ಮಾಡ್ತಾರೆ. ಅದು ಒಂದ್ ಕಡೆ ವಿಡಿಯೋ ಜೋಕ್ ಆಗಿ ಕನ್ವರ್ಟ್ ಆಗುತ್ತೆ, ಇನ್ನೊಂದ್ ಕಡೆ ಮಿಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸುತ್ತ ಎಲ್ಲೂ ತೆಂಗಿನ ಮರ ಇಲ್ಲ. ತೆಂಗಿನ ಗಾಡಿ ಹೆಂಗ್ ಬಿತ್ತು? ನಿನ್ ಕಿತ್ತೋದ ಐಡಿಯಾಗಿಷ್ಟು. ನಾನವನಲ್ಲ. ಅಂದ್ರೆ ಯಾವ್ದು ಕೆಲವು ರೀಲ್ಸ್ ಗಳು ಬರ್ತಾವಲ್ಲ, ಆ ರೀತಿ ಇವನು ಏನೋ ಮರ ಬಿದ್ದ ತಕ್ಷಣ ತಪ್ಪಕತ್ತಲ್ಲ ಲೆಕ್ಕಾಚಾರದಲ್ಲಿ ಕಾಣ. ಇವು ತುಂಬಾ ಅದ್ಭುತವಾದಂತ ಕಾಮಿಡಿಗಳನ್ನು ಮಾಡ್ತಾನೆ ಸ್ನೇಹಿತರೆ. ಚೆನ್ನಾಗಿದೆ ಇವರ ವಿಡಿಯೋಗಳು, ನೋಡಿ ಆನಂದಿಸಿ. ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಅಣ್ಣ, ಸಾಲದ ಸಮಸ್ಯೆ, ಗಂಡ ಹೆಂಡತಿ ಜಗಳ, ಅತ್ತಿ ಸೊಸಿ ಕಿರಿಕಿರಿ, ಮಾಟ ಮಂತ್ರ, ಉದ್ಯೋಗ ಸಮಸ್ಯೆ, ವಿಪರೀತ ತಲೆನೋವು, ವಿಪರೀತ ಮೈಕೈ ನೋವು. ಒರಿಜಿನಲ್ ಚಾಯ್ಸ್ ಬೇಕಾಯ್ತು, ಹಾಕೋ ಮಾರಾಯ. ಓಪನ್ ಕೇಳತ್ತಾನೆ ಚಾಯ್ಸ್ ಕೊಡು ಅಂತ. ಅದಕ್ಕೆಲ್ಲ ಔಷಧಿ ಒರಿಜಿನಲ್ ಚಾಯ್ಸ್ ಕೊಡೋದು ಕೇಳ್ತಾರೆ. ನೆಕ್ಸ್ಟ್ ಡೇ ಹೋಗೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳ್ಬೇಕು. ನಮ್ಮಮ್ಮ ಎಲ್ಲರಮ್ಮನ ತರ ಅಲ್ಲ. ನಮ್ಮಮ್ಮ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಯಾವತ್ತು ನನಗೆ ಅದನ್ನ ತಗೊಂಬ ಅಂತ ಟಾರ್ಚರ್ ಮಾಡಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋದ್ರೆ ಕಾಲ್ ಕೂಡ ಮಾಡಲ್ಲ. ನಮ್ಮಮ್ಮ ನನ್ನ ಮೊಬೈಲ್ ನ ಇದುವರೆಗೂ ಒಂದ್ಸರಿ ಕೂಡ ಚೆಕ್ ಮಾಡಿಲ್ಲ. ನಮ್ಮಮ್ಮ ಎಷ್ಟು ಗ್ರೇಟ್ ಅಂದ್ರೆ ನಮ್ಮಮ್ಮ ಹೇಳ್ತಾ ಇದೀನಿ ಮಮ್ಮಿ, ನಮ್ಮಮ್ಮ ಬಂಗಾರ. ನಮ್ಮಮ್ಮ ಬಂಗಾರ, ಚಿನ್ನ. ಕೆಲವು ಕಾಮಿಡಿಗಳನ್ನ ಮಾಡ್ಬೇಕಾದ್ರೆ ತುಂಬಾ ಕಷ್ಟದ ಕೆಲಸ. ಸ್ಕ್ರಿಪ್ಟ್ಗಳನ್ನ ಬರೀಬೇಕು, ಬರ್ದದಕ್ಕೆ ಜೋಡಿಸ್ಬೇಕು, ಇವೆಲ್ಲ ಇರ್ತೈತಿ. ಯಾವ ಹೆಂಡತಿ ಗಂಡಗ್ ಹೆದರ್ತಾಳೋ ಆಕಿ ಸೀದಾ ಸ್ವರ್ಗಕ್ಕೆ ಹೋಗ್ತಾಳ. ಓಕೆ,
ಇನ್ನ ಯಾ ಹೆಂಡತಿ ಹೆದರುದಿಲ್ಲೋ ಆಕಿಗೆ ಭೂಮಿನ ಸ್ವರ್ಗ ಆಗಿರುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ? ಹೇಳೋದು ಮತ್ತೆ ಯಾರಿಗ ಅರ್ಥ ಆಗ್ತಾನೆ? ಏನೋ ಒಂದು ವೇದವಾಕ್ಯ ಹೇಳಕ್ ಹೋಗಿ ತೆಗೆ ಜೋಕ್ಸುವಲ್ಲ, ವೇದವಾಕ್ಯನೂ ಅಲ್ಲ. ಈ ರೀತಿಯಾಗಿ ಕನ್ವರ್ಟ್ ಮಾಡಿದ್ರೆ ಯಾರು ತಾನೇ ಗೊತ್ತಾಗುತ್ತೆ. ನೆಕ್ಸ್ಟ್ ಏ ಮೂಸಾ ಸೈಕಲ್ ಶಾಪ್ ಏನೇ ಹಂಗಂದ್ರೆ? ನಮ್ದುಕ್ಕೆ ಹೆಸರು ಅನ್ವರ್ ಮೂಸಾ ಅಂತ, ಶಾರ್ಟ್ ಅಂಡ್ ಸ್ವೀಟ್ ಎ ಮೂಸಾ. ಅದೇ ನಮ್ದುಕ್ಕೆ ಅಂಗಡಿ ಹೆಸರು. ಅದಿರ್ಲಿ, ಈಗ ನಿಮ್ದುಕ್ಕೆ ಏನ್ ಬೇಕು? ಒಂದ್ ಕೇಸರಿ ಬಾತು, ಒಂದ್ ಉಪ್ಪಿಟ್ಟು ಕೊಟ್ಬಿಡು. ಕೇಸರಿದು ಬಾತು ಉಪ್ಪಿಟ್ಟಿಗೆ ಮತ್ತಿನ್ನೇನೆಯ ಇಟ್ಕೊಂಡಿರೋ ಸೈಕಲ್ ಶಾಪು ಏನ್ ಕೊಡ್ಲಿ ಅಂತ ಒಳ್ಳೆ ಹೋಟ್ಲ್ ಕೇಳ್ತಾ ಇದೆಯಲ್ಲ. ಒಂದು ಸೈಕಲ್ ಬಾಡಿಗೆ ಬೇಕಾಗಿತ್ತು. ಕಸಂ ನಮ್ದುಕ್ಕೆ ಮಾಫ್ ಮಾಡಿ. ಗುರ್ತು ಪರಿಚಯ ಇಲ್ಲದೆ ನಮ್ದುಕ್ಕೆ ರೂಲ್ಸ್ ಯಾರಿಗೆ ಸೈಕಲ್ ಕೊಡಕ್ಕಿಲ್ಲ. ಯೋ, ನನ್ನ ಅಂಡ್ರ್ ಬೇರ್ಸ್ ಅಂತ ತಿಳ್ಕೊಬೇಡ ನೀನು. ಈ ಊರಾಗೆ ಮಂಡ್ಯ ರಮೇಶ ಅಂತ ಅವ್ರಲ್ಲ, ಅವ್ನ್ ಸ್ವಾದ್ರ ಭಾವ ನಾನು. ಸೈಕಲ್ ಕೊಡ್ತಾರೆ. ಪರ್ಸೊತ್ತು ಅಂದ್ರೆ ಪಾಷಾಣ ಇದ್ದಾಗೆ ನಮ್ಮ ವಂಶಕ್ಕೆ ದುಡ್ಡೆಷ್ಟು ಹೇಳು? ನಮ್ದುಕ್ಕೆ ನಿಮ್ಗೆ ಸೈಕಲ್ ಕೊಡ್ತಾರೆ, ನಿಮ್ದುಕ್ಕೆ ನಮ್ಗೆ ಸೈಕಲ್ ವಾಪಸ್ ಕೊಡುವಾಗ ದುಡ್ಡು ಕೊಟ್ರೆ ಆಯ್ತು. ಇನ್ನೊಂದ್ ಕಿತ್ತ ಹೇಳು. ನಮ್ದುಕ್ಕೆ ನಿಮ್ಗೆ ಸೈಕಲ್ ಕೊಡ್ತಾರೆ, ನಿಮ್ದುಕ್ಕೆ ಸೈಕಲ್ ವಾಪಸ್ ಕೊಡುವಾಗ ನಮ್ದುಕ್ಕೆ ದುಡ್ಡು ಕೊಟ್ರೆ ಆಯ್ತು. ರಾಜ ವ್ಯಾಪಾರ ಕೊಡು ಮೂಸಾ. ಸಲಾಮ್ ಅಲೈಕುಂ. ವಾಲೇಕುಂ ಸಲಾಮ್. ಮುಂದಿನ ಭಾಗ ಐತೆ, ತುಂಬಾ ಚೆನ್ನಾಗೈತೆ. ಒಂದು ಹಳೆ ಕಾಮಿಡಿಗಳು, ಅದರಲ್ಲೂ ದೊಡ್ಡ ಸರ್ ಮಾಡ್ತಕ್ಕಂಥ ಕಾಮಿಡಿಗಳು ತುಂಬಾ ಅದ್ಭುತವಾಗಿದೆ ಸ್ನೇಹಿತರೆ. ಬನ್ನಿ ಮುಂದಿನ ವಿಡಿಯೋಗೆ ಹೋಗೋಣ. ಸರ್, ಒಂದು ಪೇಷಂಟ್ ಇದೆ, ಕರೀಲಾ ಸರ್? ಕರಿಯಪ್ಪ. ಬರ್ರಿ ಅಣ್ಣ. ಏನ್ ತ್ರಾಸ ಆಗುತ್ತಪ್ಪ ನಿಮ್ಗೆ? ನೋಡ್ರಿ ಸರ್, ಬರೀ ನಿದ್ದೆ ಅಂದ್ರೆ ಬರೀ ನಿದ್ದೆ, ಕಂಟಿನ್ಯೂ 24 hours ನಿದ್ದೆ ಮಾಡ್ತೀನಿ. ಹೌದಾ? ಹಾ, ನಿದ್ದೆ ಹೋಗಂತದ್ ಏನಾದ್ರು ಮಾಡ್ತೀನಿ. ನಿದ್ದೆ ಹೋಗುವಂತದ್ ಏನಾದ್ರು ಮಾಡ್ಬೇಕಾ? ಏನ್ ಫೋನ್ ಯೂಸ್ ಮಾಡ್ತೀನಿ ನೀನ? ಸರ್ ಫೋನ್ ಸರ್? ಹಾ, ಐ ಸರ್, ಸಣ್ಣ ಫೋನ್ ಇದ್ದೀನಿ. ಓಹೋ, ಅದ್ರ ಸಲಾಗಿ ಇಷ್ಟೆಲ್ಲ ನಿದ್ದೆ ಮಾಡ್ತಾ ಇದೀಯಪ್ಪ ನೀನ? ಹಾ, ಆಯ್ತು. ಒಂದು ಸ್ಮಾರ್ಟ್ ಫೋನ್ ಬರ್ಕೊಡ್ತೀನಿ ನಿನ್ಗೆ. ಸ್ಮಾರ್ಟ್ ಫೋನ್ ಸರ್? ಹೌದು. ಯಾವ ಸರ್ ಸ್ಮಾರ್ಟ್ ಫೋನ್? ಸ್ಮಾರ್ಟ್ ಫೋನ್ ಅಂದ್ರೆ ನೋಡಪ್ಪ, ಒಂದು ಸ್ಯಾಮ್ಸಂಗ್ S24 ಅಲ್ಟ್ರಾ ಅಂತ ಇರುತ್ತೆ. ಎಲ್ಲ ಹೋಗುತ್ತೆ ಸರ್ ನನಗೆ. 100% ನಿನ್ ನಿದ್ದೆನೆ ಹಾಳಾಗಿ ಹೋಗ್ಬಿಡ್ತೈತೆ. ಹೌದು ಸರ್. ಓಕೆ ಸರ್, ಕೊಟ್ಟಿ ಸರ್. ಇದರಲ್ಲಿ ಏನಿಲ್ಲ, ಇನ್ಸ್ಟಾಗ್ರಾಮ್, ಹಾ ಸರ್, ಫೇಸ್ಬುಕ್, ಹಾ ಸರ್, ಯೂಟ್ಯೂಬ್, ಇದೆಲ್ಲ ಏನು ಸರ್? ಎಲ್ಲ ಇನ್ಸ್ಟಾಲ್ ಮಾಡ್ಬಿಡು, ಆಮೇಲೆ ನಿನ್ ನಿದ್ದೆನೆ ಬರಲ್ಲ. ಹೌದಾ ಸರ್? ಓಕೆ ಸರ್, ಜಲ್ದಿ ಜಲ್ದಿ ತಗೊಂಡ್ಬಿಡ್ತೀವಿ ಸರ್. ನಾನು ಹೋಗಿ ಸಿಗಿ ಸರ್ ಇಲ್ಲಿ. ತೆಗ್ದೆ, ಹೋಗಿ ತಗೊಂಡ್ ಬಾ. ಓಕೆ ಸರ್, ಥ್ಯಾಂಕ್ ಯು. ಇದು ನಿಜವಾಗ್ಲೂ ಸ್ನೇಹಿತರೆ ಸತ್ಯವಾದಂತ ಮಾತೇ ಇದು. ಯಾರ ಹತ್ರ ಮೊಬೈಲ್ ಇರುತ್ತೋ ಅವರಂತೂ ಕಡಿಮೆ ನಿದ್ದೆ ಮಾಡೋದಂತೂ 100% ಸತ್ಯ. ನೆಕ್ಸ್ಟ್ ವಿಡಿಯೋ. ಟವರ್ ಬರಲ್ದಾಗ್ಯದು ಮಾರಾಯ. ಹಾ, ನಮಸ್ಕಾರ ರೀ. ನಾ ಏರ್ಟೆಲ್ ಕಂಪ್ನಿಯಿಂದ ಆನಂದ್ ಮಾತಾಡ್ತೇನೆ ರೀ. ಏ ಮಾರಾಯ, ನಿನ್ ನಮಸ್ಕಾರ ನಿನ್ನ ಕಡೆ ಇರ್ಲಿ. ನನಗೆ ಇಲ್ಲಿ ಫ್ರೀ ನೆಟ್ವರ್ಕ್ ಬರಲ್ದಾಗೈತಿ. ಫ್ರೀ ಬರಕ್ಕೆ ನಿಮ್ಮ ಅಪ್ಪನ ಟವರ್ ಮತ್ ನಮ್ಮ ಎಲ್ಲಪ್ಪನಂದ್ ಬರತೈತಿ ಫ್ರೀ ಡಾಟಾ. ನಿಮ್ಮ ಎಲ್ಲಪ್ಪ ಕಡೆ ಯಾರ್ದು ಫೋನ್ ಐತಿ? ನಮ್ಮ ಎಲ್ಲಪ್ಪನ ಕಡೆ ಅವನ್ ಸ್ವಂತ ಫೋನ್ ಐತಿ. ನಿಮ್ಮ ಎಲ್ಲಪ್ಪಂದ ಯಾವ್ದು ಕಂಪನಿ ಐತಿ? ಎಲ್ಲಪ್ಪನ ಕಂಪನಿ ರೀ? ಇಲ್ರಿ, ಅವಂದೆಲ್ಲ ಕಂಪನಿ ಇಲ್ಲ. ರಿಕ್ಷಾ ಓಡಿಸ್ತಾನ, ಕೊನ್ನೂರಾಜ್ ಅಮ್ಕಂಡಿ. ಮೊನ್ನೆ ಕ್ರೂಸರ್ ಅಂತ ತಗೊಂಡನ್ರಿ ಅವ. ಅರೇ, ನಿಮ್ಮ ಎಲ್ಲಪ್ಪ ಕಡೆ ಯಾವ್ದು ಫೋನ್ ಐತಿ? 4G ಐತಿ, 5G ಐತಿ? ಸರ್, ಅವನ ಕಡೆ 4G ಇಲ್ಲ, 5G ಇಲ್ರಿ. ಪಕ್ಕ ಜಿಪ್ಪನ್ ಅದಾನ. ಅಪ್ಪ ಕೊಟ್ಟಿದ್ ಫೋನ್ ಇಟ್ಕೊಂಡನ. ಅರೇ, ಅದ್ರಾಗ ನೆಟ್ವರ್ಕ್ ಎಲ್ಲಿದ್ ಬರ್ತೈತಿ? ನೆಟ್ವರ್ಕ್ ಟವರ್ ಜನ ಬರ್ತದ್ರಿ. ಹಂಗಾದ್ರೆ ಟವರ್ ಯಾರು ಹಚ್ಚಾರ? ಟವರ್ ಎಲ್ಲಪ್ಪನ ಹಚ್ಚನ್ರಿ. ಯಾವ ಕಂಪನಿ ಹಚ್ಚಾರ ಮರ? ಅದ ಟವರ್ ಹಚ್ಚಾಕ್ರಿ. ಟವರ್ ಹಚ್ಚಕ್ ಬಹಳ ಮಂದಿ ಬಂದಿರ್ರಿ. ಆಮೇಲೆ ಅವ್ರ ಕೂಡ ಎಲ್ಲಪ್ಪನ ಹೋಗಿದಲ್ಲಿ. ಹಿಂಗ್ ಮಾಡ್ಬೇಡಪ್ಪ, ನಿನ್ ಸಲ ಕೆಲಸ ಬಿಡ್ತಕ್ಕದ್ನ. ಹೌದ್, ಮತ್ತ ಸರಿಯಾಗಿ ಕೆಲಸ ಮಾಡ್ಲ ನೀ. ಮತ್ತ ಸರಿಯಾಗಿ ಕೆಲಸ ಮಾಡ್ಲಿ, ನಿನ್ ತೆಗೆದು ಬಿಡ್ತ ಕೆಲಸ ಮೇಲೆ. ಒಂದ್ ಕೆಲಸ ಮಾಡಿ, ನಿಂದ ಮಾಲಕ್ ನಂಬರ್ ಕೊಡ್, ನನಗೆ ಮಾತಾಡ್ತಾನ ಅವ್ರಿಗೆ. ಅಪ್ಪು,
ಮಾಲಕ್ ಬರ ಅಂತ ಹೇಳ, ನಾ ಕೆಲಸ ಬಿಟ್ಟಿನ ಅಂತ ಹೇಳ. ನಾ ಎಲ್ಲರೂ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ. ಎಲ್ಲಿಂದ ಬರ್ತಾರೋ ಮರ ಇಂಥದೆಯ ಅಲ್ಲ ಸ್ನೇಹಿತರೆ, ನಿಜವಾಗ್ಲೂ ಈ ತರ ತಿಂದ್ರೆ ಯಾರ ತರ ಕೆಲಸ ಮಾಡಕ್ಕಾಗುತ್ತೆ ಹೇಳಿ. ತುಂಬಾ ಅದ್ಭುತವಾಗಿದೆ ಕಾಮಿಡಿ ಇದು. ಆದ್ರೂ ಕೂಡ ಕಂಪನಿಯವರು ತರಲೆ ಕಿಸ್ಕೊಳ್ಳೋದಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾವು ನೋಡಿದೀವಿ, ನೈಟ್ ಅಂಡ್ ಡೇ ಎಲ್ಲ ತುಂಬಾ ಕೆಲಸ ಮಾಡ್ತಾರೆ. ಒಂದ್ ಅರ್ಧ ಗಂಟೆ ಮುಂಚೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೆ ಅಂದ್ರೆ ಉಳಿತಿದ್ದ ನಿಮ್ಮಣ್ಣ. ಅವ್ರು ಡಾಕ್ಟ್ರೆ ಹಾರ್ಟ್ ಅಟ್ಯಾಕ್ ಆಗೈತೆ, 15 ನಿಮಿಷ ಆಗಿಲ್ಲ. ಅರ್ಧ ಗಂಟೆ ಮುಂಚೆ ಹೆಂಗ್ ಕರ್ಕೊಂಡ್ ಬರಕ್ ಆಗ್ತದ್ರಿ? ಆ ಹೆಂಗ್ ಸತ್ತ ಹಿಡಿತ ಡಾಕ್ಟ್ರೆ, ನಾ ಸತ್ಯ ಬದುಕಿನಿ. ಅಲ್ಲಿ ಅದಕ್ಕೆ ನನ್ನ ಮಗನೇ ಡಾಕ್ಟರ್, ನೀನ ನನ್ನ ಮತ್ತೆ ಮಗನೇ ಡಿಗ್ರಿ ಎದಕ್ಕೂ ಹೋಗಿನಿ, ನಾನು ಇದಕ್ಕೂ ಹೋಗಿನಿ. ನೀ ಸತ್ತಿದ್ದ ಮಗನೇ, ನಾನು ಹೇಳಿದ್ಮೇಲೆ ಸಾಯ್ಬೇಕಷ್ಟೇ. ಸುಳ್ಳು ಅದಕ್ಕೆ ಬದುಕಿ ಆಯ್ತು. ಇಷ್ಟದಾಗ ಸತ್ತಿಲ್ಲ, ಈಗ ಕೊಟ್ಟು ಮಗ ಶುರು ಮಾಡಿಕ್ಕೆ ಟೈಮ್ ಇಲ್ಲ ಮಗ. ಎಲ್ಲೋ ಜಾಸ್ತಿ ಸೌಂಡ್ ಮಾಡಬೇಡ. ಎದು 20 ಲಕ್ಷ ರೊಕ್ಕ ಕೊಟ್ಟು ನಾನು ಅದೇ ಡಾಕ್ಟರ್ ಮನ್ಯಾಗ ಇನ್ನ ಒಂದು ಮಲಿಕಾದ್ರಿ 96 ವರ್ಷ ಅವ. ಜಳ ಹೋಗವಲ್ದು. ನಾಳೆಗ ಕರ್ಕೊಂಬರಂದ ಲೇ ಡಿಗ್ರಿ ಬರೀ ಇದಕ್ಕೆ ಹೋಗಿ ಎಲ್ಲ ಮಗನೇ. ಲೇ ಡಿಗ್ರಿ ಹೋಗಿ ಡಿಗ್ರಿಗೆ ಅವಮಾನ ಮಾಡಕತ್ತಿದ ಮಗನೇ. ಬದುಕರ ಪೇಷಂಟ್ ಕರ್ಕೊಂಬರಲಿ, ಬರೀ ಕಳಸ ಕರ್ಕೊಂಬರ್ತದಲ್ಲ. ಅಡ್ಡಾಡಿ ನನ್ನ ಮಗನೇ ನಡಿ. ಯಾವ್ದನ್ನ ಟ್ರ್ಯಾಕ್ಟರ್ ತಗೊಂಡಿದ್ರೆ ನಾಯ್ಕೊಂಡು ಹೋಗೋದನ್ನ ನಡಿ. ಮತ್ತೆ ನೋಡ್ತತಿ ಎಣ್ಣ ಟ್ರ್ಯಾಕ್ಟರ್ ತಗೊಂಡು ಇಲ್ಲೇ ಹೋಗೋ. ಟ್ರ್ಯಾಕ್ಟರ್ ತಗೊಂಡು ಜೇಸಿ ತಗೊಂಡು ಎಳ್ಕೊಂಡು ಹೋಗ್ಬಿಡಾಕಿದ್ರು. ಇತ್ತೀಚಿನ ಕಾಮಿಡಿಗಳಲ್ಲಿ ಈ ರೀತಿಯಾದ ಒಂದು ಕಂಟೆಂಟ್ ತೆಗೆದುಕೊಂಡು ಅವ್ರದೇ ಆದಂತ ಭಾಷೆಗಳಲ್ಲಿ ಕಾಮಿಡಿಗಳನ್ನ ಮಾಡ್ತಾರೆ ಸ್ನೇಹಿತರೆ. ಅದು ಇವರು ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಧನ್ಯವಾದಗಳು. ಬನ್ನಿ ಮುಂದಿನ ವಿಡಿಯೋ ಹೋಗೋಣ. ಯಾಕೆ ನೆನೆ ನೀನು ಕಾಲೇಜಿಗೆ ಬಂದಿಲ್ಲ? ನೆನೆ ನಮ್ಮ ಮನೆ ಕ್ಯಾಲೆಂಡ್ರಲ್ಲಿ ರೆಡ್ ಕಲರಲ್ಲಿ ಇತ್ತು ಕಣೆ ಡೇಟು, ಅದಕ್ಕೆ ರಜೆ ಹಾಕಿದೆ. ಆಮೇಲೆ ಸಂಜೆ ಗೊತ್ತಾಯ್ತು ನಮ್ಮ ಅಜ್ಜಿ ಅದಕ್ಕೆ ಪೂಜೆ ಮಾಡಿ ಕುಂಕುಮ ಇಟ್ಟಿದ್ದಾರೆ ಅಂತ. ಅಂದ್ರೆ ಕ್ಯಾಲೆಂಡರ್ ಮೇಲೆ ರೆಡ್ ಕಲರ್ ಇದ್ದಿನ್ಕೆ ರಜಾ ಅಂತ ಲೆಕ್ಕಾಚಾರ. ಆ ಸರ್ಕಾರದವ್ರಿಗೂ ಕೂಡ, ಸರ್ಕಾರಿ ಅಧಿಕಾರಿಗಳು ರಜಾನ ಕ್ಯಾಲೆಂಡರ್ ಮಾಡಿರೋದು ಕೂಡ ಈ ತರ ಪರಿಸ್ಥಿತಿ ಬಯಸ್ತೆ. ಯಾಕಪ್ಪಟ ಬೇಜಾರಲ್ಲಿದ್ಯಾ? ಸುಮ್ನೆ ತಲೆನೋತಿದೆ. ಯಾವಾಗ್ಲೂ ತಲೆನೋವು, ಕಾಲ್ ನೋವು, ಕೈ ನೋವು ಅಂತಾನೆ ಹೇಳ್ತೇನೆ. ಒಂದಿನ ಆದ್ರೂ ಬಾಯಿ ನೋವು ಅಂತಾನೆ ಹೇಳ್ತೀಯ. ಬಾಯಿ ಮಾತ್ರ ನೋವು ಬರೋದೇ ಇಲ್ವಾ? ನೋಡೋದಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಲವಾರು ಕಾಮಿಡಿ ಸೀನ್ಗಳನ್ನ ನೋಡಿ ಆನಂದಿಸಿದಿರಿ ಅಂತ ಕರಿತಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರ ಸೆಲೆಕ್ಟ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋಗಳು ನಿಮಗಾಗಿ ಬರ್ತಾ ಇರ್ತವೆ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ತೆ.